ಆಮೇಲೆ ನೀವು ನೋಡಿ, ಒಬ್ಬೊಬ್ಬ ಬಿಜೆಪಿ ಮುಖಂಡರುಗಳು 5 ರಾಜ್ಯದಲ್ಲಿ ವೋಟಿಂಗ್ ಮಾಡ್ತಾ ಇದ್ದಾರೆ. ಒಬ್ಬ ಬಿಜೆಪಿ ಮುಖಂಡರುಗಳು 5 ರಾಜ್ಯದಲ್ಲಿ ವೋಟಿಂಗ್ ಮಾಡ್ತಾ ಇದ್ದಾರೆ. ಮೊನ್ನೆ ನಡ್ತಕ್ಕಂಥ ಡೆಲ್ಲಿ ಯೂನಿವರ್ಸಿಟಿಯಲ್ಲಿ ಅಲ್ಲಿ ಲೆಕ್ಚರ್ ಆಗಿ ವೋಟ್ ಆಗಿರ್ತಾವೆ, ಅಲ್ಲಿರ್ತಕ್ಕಂಥ ಪ್ರೊಫೆಸರ್ ಅಲ್ಲಿ ವೋಟ್ ಹಾಕಿದ್ದಾನೆ. ಈಗ ತಿರ್ಗಾ 1 ತಿಂಗಳಾಗಿಲ್ಲ, ಇಲ್ಲಿ ಬಂದು ಬಿಆರ್ ನಲ್ಲಿ ವೋಟ್ ಮಾಡ್ತಾನೆ. ಕೆಲಸ ಮಾಡ್ತಿರ್ತಕ್ಕಂಥ ಅಲ್ಲಿ ಬಿಆರ್ ನಲ್ಲಿ ಬಂದು ವೋಟ್ ಮಾಡ್ತಾನೆ. ನಡೀತದೆ. ಇದು ಬಿಜೆಪಿ ಅವರಿಗೆ ಖುಷಿ ಅನ್ಸಿದ್ರೆ ನಾವೇನ್ ಮಾಡೋಣ ಇದನ್ನು? ಅಲ್ಲ, ಅದು ಒಂದು ಕಂಟೆಸ್ಟ್ ಮಾಡ್ಲಿಕ್ಕೆ ಅವಕಾಶ ಇದೆ. ವಿ ಆರ್ ನಾಟ್ ಟಾಕಿಂಗ್ ಬಟ್ ಕಂಟೆಸ್ಟಿಂಗ್. ಕಂಟೆಸ್ಟಿಂಗ್ ಇಸ್ ಡಿಫರೆಂಟ್ ಫ್ರಮ್ ಕಮಿಂಗ್ ಅಂಡ್ ವೋಟಿಂಗ್. ನೀವು ವೋಟಿಂಗ್ ಮಾಡ್ಬೇಕಂದಾಗ ಅಲ್ಲಿ ರೆಸಿಡೆಂಟ್ ಆಗಿರ್ಬೇಕು. ವೋಟಿಂಗ್ ಮಾಡ್ಬೇಕು, ಕಂಟೆಸ್ಟ್ ಮಾಡೋದ್ರೆ ಏನು ತೊಂದ್ರೆ ಇಲ್ಲ. ನಿಮಗೆ ಯಾರನ್ನ ನಿಮಗೆ ಸೂಚಕರು ಬೇಕಷ್ಟೇ. ನಿಮಗೆ ನೀವೆಲ್ಲ ಜಮ್ಮು ಕಾಶ್ಮೀರ ಹೋಗಿ ನಿಂದಿರ್ಬೋದು, ಸೂಚಕರು ಬೇಕಷ್ಟೇ. ಹೋಟೆಲ್ ಲಿಸ್ಟ್ ಇರೋರು ನೀವು ಅಲ್ಲಿ ವೋಟ್ ಹಾಕ್ಬೇಕಂದ್ರೆ ರೆಸಿಡೆಂಟ್ ಆಗಿರ್ಬೇಕು. ಇವ್ರು ಯಾರು ರೆಸಿಡೆಂಟ್ಗಳು ಇರಂಗಿಲ್ಲ. 5 ಜಿಲ್ಲೆದಲ್ಲಿ 5 ರಾಜ್ಯಗಳಲ್ಲಿ ವೋಟ್ ಹೋಗಿ ಹಾಕ್ತಾರೆ. ಇದು ವಿಶ್ವಗುರು ಕ್ಲಾರಿಟಿ ಎಷ್ಟಿದೆ ನೋಡ್ರಿ. ಒಬ್ಬೊಬ್ಬರು ಬಿಜೆಪಿ ಲೀಡರ್ 5 ಟೈಮ್ ವೋಟ್ ಹಾಕೋದು ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಗಿ. ಇದು ಗ್ರೇಟ್ ಕಾಂಟ್ರಿಬ್ಯೂಷನ್. ಇದು ಗ್ರೇಟೆಸ್ಟ್ ವಿಷನರಿ ನಮ್ಮ ಲೀಡರ್ಗೆ. ಒನ್ ಆಫ್ ದ ಫೈನೆಸ್ಟ್ ವಿಷನರಿ ಲೀಡರ್ ನಮಗೆ ಸಿಕ್ಕಿರೋದೇನಂತಂದ್ರೆ ವೋಟ್ ಹೆಂಗ್ ಕಳ್ತನ ಮಾಡ್ಬೇಕು, ಮೋಸ ಹೆಂಗ್ ಮಾಡಿ ಗೆಲ್ಬೇಕು. ಧೈರ್ಯ ಇದ್ರೆ ಸರಿ ಗೆಲ್ರಿ. ಧೈರ್ಯ ಇದ್ರೆ ಸರಿ ಗೆಲ್ರಲ್ಲ. ರಾಜಕಾರಣ ಮಾಡಿ ನಿಜವಾಗಿ ಗೆಲ್ರಿ. ಈ ತರದ ಮೋಸ ಮಾಡಿ ಜನಕ್ಕೆ ಸುಳ್ಳು ಹೇಳಿ ಮೋಸ ಮಾಡಿ ಗೆಲ್ಲದ್ರೆ ಏನ್ ದೊಡ್ಡ ಬಂತು ನಿಮ್ಗೆ? ನಿಮ್ಲಿಂದ ಈ ತರ ಗೆದ್ದು ಏನ್ ಭಾಳ ದೊಡ್ಡ ಏನು ಅನುಕೂಲ ಆಗೈತೆ? ನಿಮ್ಗೆ ಅಷ್ಟೇ ಅನುಕೂಲ ಆಗೈತೆ, ಅದಾನಿ ಅಂಬಾನಿ ಅನುಕೂಲ ಆಗೈತೆ. ಇದ್ರ ಬಗ್ಗೆ ಯಾರು ಚರ್ಚೆನೆ ಮಾಡಂಗಿಲ್ಲಲ್ಲ. ಈ ಅದಾನಿಗೆ 1 ರೂಪಾಯಿಗೆ ಕೊಟ್ರು, ಯಾವ್ದು 1000 ಎಕರೆ ಕೊಟ್ರು. ಇವಾಗ ಯಾರು ರೈತ ಹೋರಾಟ ವಿಜೇಂದ್ರ ಏನ್ ಮಾತಾಡಂಗಿಲ್ಲ ಅಂತ ಅಲ್ಲಿ? ವಿಜೇಂದ್ರ ಸಾಹೇಬ್ರ ಏನ್ ಮಾತಾಡಂಗಿಲ್ಲ ಅಲ್ಲಿ? ಪ್ರಹ್ಲಾದ್ ಜೋಶಿ ಸಾಹೇಬ್ರ ಏನ್ ಬಾಯ್ ಬಿಡಂಗಿಲ್ಲ? 9 ಲಕ್ಷ ಮ್ಯಾಂಗೋ ಟ್ರೀಸ್ ಪ್ಲಾಂಟೇಶನ್ ಇದೆ ಅಲ್ಲಿ. ಅಲ್ಲಿ ಏನ್ ಮಾತಾಡಂಗಿಲ್ಲ? 1 ರೂಪಾಯಿ ಕೊಟ್ರಲ್ಲ, ಅವಾಗೇನ್ ಮಾತಾಡಂಗಿಲ್ಲ? ಪುಯಿಂಕ್ ಅನ್ನಂಗಿಲ್ಲ ಇವ್ರು ಅಂತ ಸಂದರ್ಭದಲ್ಲಿ. ಅಲ್ಲಿ ಯಾವ ಪುಯಿಂಕ್ ಇಲ್ಲ. ಇವ್ರು ಏನು ಅಲ್ಲಿ ಏನು ಬರ್ತದೆ ಸುಮ್ಮನೆ ಇಲ್ಲಿ ಬರ್ತದೆ ಅಷ್ಟೇ. ಅಲ್ಲ, ಒಂದು ಅಜೆಂಡಾ ಸೆಟ್ ಇರ್ತದೆ. ಒಟ್ಟು ಕಾಂಗ್ರೆಸ್ಗೆ ಮುಗಿಯ ಬೀಳೋದು, ಬೈಯೋದು ಬಿಟ್ರೆ ಇನ್ನು ಏನು ಉಳಿದಿಲ್ಲ. ನಡೀತೈತಿ. ಇನ್ನು ಸಬ್ಸಿ ನಡೀಲಿ, ಏನ್ ಮಾಡಕ್ಕಾಗ್ತದೆ?